ಸಾಮಾನ್ಯವಾಗಿ ಎಲ್ರಿಗೂ ವಿಲ್ ಅಂತ ಹೇಳಿ ಒಂದಲ್ಲ ಒಂದು ಬಾರಿ ಕೇಳಿರ್ತೀರಿ. ಆ ವಿಲ್ ಅಂದರೆ ಏನು? ವಿಲ್ ಅಂತಂದರೆ ಯಾವುದೇ ಒಬ್ಬ ವ್ಯಕ್ತಿ ತನ್ನ ಜೀವಿತ ಕಾಲದಲ್ಲಿ ಬಂದಂಥ ಆಸ್ತಿಗಳನ್ನು ತನ್ನ ಮರಣದ ನಂತರ ಯಾರಿಗೆ ಹೋಗಬೇಕು ಅಂತ ಹೇಳಿ ಒಂದು ದಸ್ತಾವೇಜಿನ ಮೂಲಕ ಆ ಒಂದು ಆಸ್ತಿಗಳನ್ನು ಪರಭಾರ ಮಾಡೋದನ್ನು ವಿಲ್ ಅಂತ ಕರಿಬೋದು. ಈಗ ಈ ವಿಲ್ಲು ಆಫ್ಟರ್ ಡೆತ್ ಬರುತ್ತೆ. ಈ ವಿಲ್ಲಲ್ಲಿ ನಾವು ಈ ಹಿಂದೂ ಸಕ್ಸೆಷನ್ ಆ್ಯಕ್ಟು ಸೆಕ್ಷನ್ 30 ಏನು ಮಾಡುತ್ತೆ, ಹಿಂದೂಗಳಿಗೆ ಸಂಬಂಧಪಟ್ಟಂಗೆ ನಾನು ವಿಲ್ ವಿಚಾರವಾಗಿ ಹೇಳ್ತಾ ಇದ್ದೀನಿ. ಈ ಹಿಂದೂ ಸೆಕ್ಷನ್ 30ಯಲ್ಲಿ ಜೀವಿತ ಕಾಲದಲ್ಲಿ ದುಡಿದಂಥ ಆಸ್ತಿಗಳನ್ನು ಸೆಕ್ಷನ್ 30ಯ ಪ್ರಕಾರ ಒಂದು ವಿಲ್ ಮೂಲಕ ಪರಭಾರೆ ಮಾಡ್ಬೋದು ಅಂತ ಹೇಳುತ್ತೆ. ಈಗ ವಿಲ್ ಮೂಲಕ ಪರಭಾರೆ ಮಾಡಲಿದ್ರೆ ಏನಾಗುತ್ತೆ, ಇನ್ಹೆರಿಟೆನ್ಸ್ ಅಪ್ಲೈ ಆಗುತ್ತೆ. ಅಂದರೆ ಸಕ್ಸೆಷನ್ ಆ್ಯಕ್ಟಲ್ಲಿ ಯಾವ ರೀತಿ ಡಿಸ್ಪರ್ಸ್ ಆಗಬೇಕು ಆ ಥರ ಆಗುತ್ತೆ. ಈಗ ಒಂದು ವಿಲ್ಲು ಬರ್ದಿಲ್ಲದೆ ಪಕ್ಷದಲ್ಲಿ ಏನಾಗುತ್ತೆ, ಮನೆಯಲ್ಲಿ ಗಲಾಟೆಗಳಾಗುತ್ತೆ ಅಥವಾ ಕೇಸುಗಳು ಆಗುತ್ತೆ. ಆದರೆ ಒಬ್ಬ ವ್ಯಕ್ತಿ ವಿಲ್ ಬರೆದಾಗ ಆತನ ಮನೋಭಿಲಾಷೆಯಂತೆ ಆ ಒಂದು ಪ್ರಾಪರ್ಟಿ ಯಾರಿಗೆ ಸೇರಬೇಕು ಅಂತ ಇರುತ್ತೋ ಅವ್ರಿಗೆ ಸೇರುತ್ತೆ ಮತ್ತು ಯಾವುದೇ ರೀತಿ ಗಲಾಟೆಗೆ ಅವಕಾಶಗಳು ಇರೋದಿಲ್ಲ. ಈ ಹಿಂದೂ ಸೆಕ್ಷನ್ ಆ್ಯಕ್ಟು 30 ಏನು ಹೇಳುತ್ತೆ, ಯಾವ ಹಿಂದೂ ತನ್ನ ಜೀವಿತ ಕಾಲದಲ್ಲಿ ಯಾವುದೇ ಗಳಿಸಿರ್ತಕ್ಕಂಥ ಬಂದಂಥ ಆಸ್ತಿಗಳನ್ನು ಈ ಒಂದು ವಿಲ್ ಮೂಲಕ ಪರಭಾರೆ ಮಾಡ್ಬೋದು ಅಂತ ಹೇಳಿ ಅದು ಒಂದು ಅವಕಾಶನ ಕಲ್ಪಿಸುತ್ತೆ. ಆದರೆ ಈ ಹಿಂದೂ ಸಕ್ಸೆಷನ್ ಆ್ಯಕ್ಟು ಅದನ್ನು ಯಾವ ರೀತಿ ವಿಲ್ಲನ್ನು ಬರಿಬೇಕು, ಆ ವಿಲ್ಲು ಮಾನ್ಯವಾಗಬೇಕಾದ್ರೆ ಹೆಂಗೆ ಇರಬೇಕು ಅನ್ನೋದ್ರ ಬಗ್ಗೆ ಎಲ್ಲೂ ಕೂಡ ಹೇಳಲ್ಲ. ಓನ್ಲಿ ವಿಲ್ ಬರಿಬೇಕು ಅಂತ ಮಾತ್ರ ಅಷ್ಟೇ ಹೇಳ್ತಾ ಇದೆ. ಈಗ ಅದಕ್ಕೆ ನಾವೇನಾಗುತ್ತೆ, ಇಂಡಿಯನ್ ಸಕ್ಸೆಷನ್ ಆ್ಯಕ್ಟಿಗೆ ನಾವು ಹೋಗ್ಬೇಕಾಗ್ತದೆ. ಪ್ರೊಸೀಜರ್ಸಲ್ಲಿ ಏನಾಗುತ್ತೆ, ಯಾರು ವಿಲ್ ಬರಿಬೋದು ಅಂತ ಹೇಳಿ ಪ್ರೊಸೀಜರ್ಸು ಇಂಡಿಯನ್ ಸಕ್ಸೆಷನ್ ಆ್ಯಕ್ಟು ಸೆಕ್ಷನ್ನು 59ಅಲ್ಲಿ ಬರುತ್ತೆ. ಸೆಕ್ಷನ್ 59 ಏನು ಮಾಡುತ್ತೆ, ಯಾರು ವಿಲ್ಲನ್ನು ಬರಿಬೋದು ಅಂತ ಹೇಳ್ತದೆ. ಮೊದಲನೇದಾಗಿ ಆ ವ್ಯಕ್ತಿ ಮೇಜರ್ ಆಗಿರಬೇಕು, ಅಂದರೆ ನಮ್ಮ 21 ವರ್ಷ ದಾಟಿರಬೇಕು. ಆ ಒಂದು ವಿಲ್ ಬರಿಬೇಕಾದ್ರೆ 21 ವರ್ಷ ದಾಟಿರಬೇಕು. ಮತ್ತು ಆತನಿಗೆ ಯಾವುದೇ ರೀತಿಯಲ್ಲಿ ಮತಿಭ್ರಾಂತನಾಗಿರಬಾರ್ದು, ಅಂದರೆ ತಲೆ ಒಂದು ಬುದ್ಧಿ ಸ್ವಾಧೀನದಲ್ಲಿ ಇಲ್ಲದೇ ಇರೋದು, ಆ ಥರ ಎಲ್ಲ ಆಗಿರಬಾರ್ದು. ಮತ್ತು ಆ ವಿಲ್ ಬರೆಯೋ ಸಮಯದಲ್ಲಿ ಅವ್ರಿಗೆ ಆ ಒಂದು ವಿಲ್ಲಿನ ಅರ್ಥ ಮಾಡ್ಕೊಳ್ಳೋವಷ್ಟು ಮಾನಸಿಕವಾಗಿ ಸಮರ್ಥನಿರಬೇಕು. ಏನು ಬರಿತಾ ಇದ್ದೀನಿ, ಯಾಕೆ ಸೈನ್ ಮಾಡ್ತಾ ಇದ್ದೀನಿ ಅಂತ ಹೇಳಿ ಅರ್ಥ ಮಾಡ್ಕೊಳ್ಳೋವಷ್ಟು ಸಮರ್ಥನಿರಬೇಕು. ಇದು 2ನೇ ಕಂಡೀಷನ್ ಆಗುತ್ತೆ. 3ನೇ ಕಂಡೀಷನ್ ಬಂದು, ಈ ವಿಲ್ ಬರಿಬೇಕಾದ್ರೆ ಯಾವುದೇ ರೀತಿಯಲ್ಲೂ ಕೂಡ ಅಂದರೆ ಹೊರಗಡೆಯಿಂದ ಒತ್ತಡ ಮತ್ತು ಹೆದರಿಕೆಗಳಾಗಲಿ ಏನು ಇರಬಾರ್ದು. ಅವನು ಫ್ರೀ ವಿಲ್ಲಿಂದ, ಅಂದರೆ ಮನಸ್ಸಂತೋಷದಿಂದ ವಿಲ್ಲನ್ನು ಬರೀಬೇಕು. ಯಾವುದೇ ಒತ್ತಾಯಕ್ಕೆ ವಿಲ್ಲನ್ನು ಬರೆದಿರಬಾರ್ದು. ಈ ಯಾವುದೇ ಒತ್ತಾಯ ಮತ್ತು ಬೇರೆಯವರ ಬೆದರಿಕೆಯಿಂದ ಬರೆದಿದ್ರೆ ಆವಾಗ ವಿಲ್ಲು ಪ್ರೂವ್ ಮಾಡಿದರೆ ವಿಲ್ಲು ಇನ್ವ್ಯಾಲಿಡ್ ಆಗುತ್ತೆ. ಆಯ್ತಾ? ಈಗ ಸೆಕ್ಷನ್ 63 ಆಫ್ ಇಂಡಿಯನ್ ಸಕ್ಸೆಷನ್ ಆ್ಯಕ್ಟು ಅದೇನು ಹೇಳುತ್ತೆ, ವಿಲ್ ಮಸ್ಟ್ ಬಿ ಇನ್ ರೈಟಿಂಗ್. ಅದು ಬರವಣಿಗೆ ರೂಪದಲ್ಲೇ ಇರಬೇಕು. ಯಾರಿಗೆ ಮಾತ್ರ ಎಕ್ಸಂಪ್ಷನ್ ಕೊಡ್ತಾರೆ, ಮಿಲಿಟ್ರಿಯಲ್ಲಿರೋರಿಗೆ ಕೊನೆಗಾಲದಲ್ಲಿ ವಿಲ್ ಬರೆಯೋಷ್ಟು ಟೈಮ್ ಇರೋದಿಲ್ಲ, ಅವ್ರಿಗೆ ಅಲ್ಲಿ ಹೋಗೋದಿರಲಿಲ್ಲ, ಅರ್ಜೆಂಟ್ ಇರುತ್ತೆ ಅಂತ ಹೇಳಿ ಅವ್ರಿಗೆ ಎಕ್ಸಂಪ್ಷನ್ ಕೊಟ್ಟಿದ್ದಾರೆ. ಆಮೇಲಿಂದ ಆ ವಿಲ್ಗೆ ಯಾರು ವಿಲ್ ಬರೀತಾರೋ ಆತ ಸೈನ್ ಮಾಡಿರಬೇಕು. ಸೈನ್ ಮಾಡದೇ ಇದ್ದರೆ ಆ ವಿಲ್ಗೆ ವ್ಯಾಲಿಡಿಟಿ ಇಲ್ಲ. ಆಮೇಲಿಂದ 2 ಜನ ಅದಕ್ಕೆ ಆ ವಿಲ್ಗೆ ವಿಟ್ನೆಸ್ ಆಗಿ, ಸಾಕ್ಷಿಗಳಾಗಿ ಸೈನ್ ಮಾಡಿರಬೇಕು. ಅವರು ಸೈನ್ ಯಾವಾಗ ಮಾಡಿರಬೇಕು, ಆ ವಿಲ್ ಏನು ಎಕ್ಸಿಕ್ಯೂಟ್ ಮಾಡ್ತಾನಲ್ಲ ಅವನ ಮುಂದೆನೇ ಸೈನ್ ಮಾಡಿರಬೇಕು. ಆ ಒಂದು ಕಾರಣಗಳು ಇರ್ತದೆ. ಆಮೇಲೆ ಈ ವಿಲ್ಲಲ್ಲಿ ಯಾರಿಗೆ ವಿಲ್ ಬರೆದಿರ್ತಾರೋ ಆ ವಿಲ್ ಬೆನಿಫಿಟ್ ಯಾರಿಗಾಗುತ್ತೋ ಆತ ಬೆನಿಫಿಟ್ ಪಡ್ಕೊಳ್ಳೋವಂಥ ವ್ಯಕ್ತಿ ಇಲ್ಲಿ ವಿಲ್ಗೆ ವಿಟ್ನೆಸ್ ಆಗಿ ಸಹಿ ಮಾಡಿರಬಾರ್ದು. ಇದು ವಿಲ್ ಸೆಕ್ಷನ್ 63ಯಲ್ಲಿ ವಿಲ್ ಹೆಂಗಿರಬೇಕು ಅಂತ ಹೇಳಿ ಇಂಡಿಯನ್ ಸಕ್ಸೆಷನ್ ಆ್ಯಕ್ಟು ನಿಮಗೆ
ಹಿಂದೂ ಸೆಕ್ಷನ್ ಆ್ಯಕ್ಟು 30 ಯಾರು ಬರಿಬೇಕು ಅಂತ ಹೇಳುತ್ತೆ, ವಿಲ್ ಬರಿಬೇಕೆ ಒಂದು ಪ್ರಾವಿಷನ್ ಕೊಡುತ್ತೆ. ಸೆಕ್ಷನ್ 59 ಮತ್ತು 63 ಇಂಡಿಯನ್ ಸಕ್ಸೆಷನ್ ಆ್ಯಕ್ಟು ನಿಮಗೆ ಯಾರು ಬರಿಬೇಕು, ಹೆಂಗಿರಬೇಕು ಮತ್ತು ಯಾವ ರೀತಿ ವಿಲ್ ಇರಬೇಕು ಅಂತ ಹೇಳುತ್ತೆ. ಆಮೇಲಿಂದ ಈ ಒಂದು ವಿಲ್ಲಲ್ಲಿ ಯಾವ್ಯಾವ ಪ್ರಾಪರ್ಟಿಗಳನ್ನು ನಾವು ಪರಭಾರೆ ಮಾಡ್ಬೋದು, ನಮ್ಮ ಸ್ವಂತ ಸ್ವಯಾರ್ಜಿತ ಆಸ್ತಿಗಳನ್ನು ಮಾಡ್ಬೋದು. ಅದಾದಮೇಲೆ ನಮ್ಗೆ ಯಾವುದೋ ಒಂದು ಆನ್ಸಿಷಿಯಲ್ ಪ್ರಾಪರ್ಟಿ ಶೇರ್ ಬಂದಿಲ್ಲ ಇನ್ನು, ಆ ಶೇರನ್ನು ನಾವು ಮಾಡ್ಬೋದು. ನಾನು ಯಾವುದೋ ಒಂದು ವೆಹಿಕಲ್ಸನ್ನು ಇಟ್ಕೊಂಡಿದ್ದೀನಿ, ವೆಹಿಕಲ್ಸನ್ನು ಮಾಡ್ಬೋದು. ಶೇರ್ಸ್ ಇರ್ತದೆ, ಡಿಬೆಂಚರ್ಸ್ ಇರುತ್ತೆ, ಬ್ಯಾಂಕಲ್ಲಿ ದುಡ್ಡು ಇರುತ್ತೆ, ಅದನ್ನು ಕೂಡ ಮಾಡ್ಬೋದು. ಜ್ಯುವೆಲರಿ ಇರ್ತದೆ. ಆಮೇಲೆ ಇಂಟೆಲೆಕ್ಚುಯಲ್ ಕೆಲವರು ಬುಕ್ಸ್ ಎಲ್ಲ ಬರೆದಿರ್ತಾರೆ, ಕೆಲವು ಏನೋ ಒಂದು ಇದನ್ನು ಪ್ರಾಪರ್ಟಿ ರೈಟ್ಸ್ಗಳು, ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ರೈಟ್ ರಿಜಿಸ್ಟರ್ ಮಾಡ್ಕೊಂಡು ಅವನ್ನು ಕೂಡ ಈ ವಿಲ್ ಮೂಲಕ ಬೆಕ್ವತ್ ಮಾಡ್ಬೋದು, ಅಂದರೆ ಕೊಡ್ಬೋದು, ಪರಭಾರೆ ಮಾಡ್ಬೋದು ಮುಂದಿನ ಜನ್ರೇಷನ್ಗೆ. ಈಗ ರಿಜಿಸ್ಟ್ರೇಷನ್ನು ಬೇಕಾಗುತ್ತಾ ವಿಲ್ಲು ಅಂತ ಹೇಳುತ್ತೆ. ರಿಜಿಸ್ಟ್ರೇಷನ್ ಇದರಲ್ಲಿ ಕಂಪಲ್ಸರಿ ಇಲ್ಲ. ಸೆಕ್ಷನ್ 18 ಏನಾಗುತ್ತೆ, ರಿಜಿಸ್ಟ್ರೇಷನ್ ಆ್ಯಕ್ಟ್ ಬರುತ್ತೆ. ಈ ರಿಜಿಸ್ಟ್ರೇಷನ್ ಆ್ಯಕ್ಟ್ ಪ್ರಕಾರ ರಿಜಿಸ್ಟ್ರೇಷನ್ನು ವಿಲ್ಗೆ ಕಂಪಲ್ಸರಿ ಇಲ್ಲ. ಸೇಲ್ ಡೀಡ್ ಥರ, ಗಿಫ್ಟ್ ಡೀಡ್ ಥರ ರಿಜಿಸ್ಟ್ರೇಷನ್ ಇಲ್ಲ. ಆದರೂ ಕೂಡ ಅದು ಇಷ್ಟ ಬಂದರೆ ಸೆಕ್ಷನ್ 18 ಏನು ಹೇಳುತ್ತೆ, ಆಪ್ಷನಲ್ಲು, ಅಂದರೆ ಇಷ್ಟ ಇದ್ದರೆ ಮಾತ್ರ ಏನಾರು ಡಾಕ್ಯುಮೆಂಟ್ನ ರಿಜಿಸ್ಟರ್ ಮಾಡಿಸ್ಕೊಳ್ಳೋದಕ್ಕೆ ಒಂದು ಪ್ರಾವಿಷನ್ ಕೊಟ್ಟಿರುತ್ತೆ. ಅದು ಸೆಕ್ಷನ್ 18 ಆಫ್ ರಿಜಿಸ್ಟ್ರೇಷನ್ ಆ್ಯಕ್ಟು. ಹಾಗಾದಾಗ ರಿಜಿಸ್ಟ್ರೇಷನ್ ಮಾಡ್ಬೋದು, ಮಾಡದೇ ಇರ್ಬೋದು. ಆದರೆ ರಿಜಿಸ್ಟ್ರೇಷನ್ ಮಾಡಿದರೆ ತುಂಬ ಬೆನಿಫಿಟ್ ಆಗ್ತದೆ. ಯಾಕೆ ಅಂತಂದಾಗ ಅದರಲ್ಲಿ ಮುಂದೆ ಡಿಸ್ಪ್ಯೂಟ್ಗಳಿರ್ತದೆ. ಆಮೇಲೆ ನೀವು ರಿಜಿಸ್ಟ್ರೇಷನ್ ಮಾಡಿದಾಗ ಅದನ್ನು ಡಿಸ್ಪ್ಯೂಟ್ ಮಾಡೋದು, ಅದರದ್ದು ವ್ಯಾಲಿಡಿಟಿ, ಅದರದ್ದು ಈ ಒಂದು ಸೈನ್ ಮಾಡಿರೋ ಒಂದು ಟೈಮು ಅದೆಲ್ಲನ ನಾವು ಯಾರೂ ಕೂಡ ಅಸೆಸ್ ಮಾಡೋಕ್ಕಲ್ಲ, ಮತ್ತು ಅದು ಕೋರ್ಟಿಗೆ ಹೋಗಬೇಕಾಗುತ್ತೆ. ಹಾಗಾಗಿ ಏನು ಮಾಡಬೇಕು, ವಿಲ್ಲನ್ನು ರಿಜಿಸ್ಟರ್ ಮಾಡಬೇಕಾಗ್ತದೆ. ರಿಜಿಸ್ಟ್ರೇಷನ್ ಯಾವಾಗ, ಅವ್ರ ಜೀವಂತ ಒಂದು ವ್ಯಕ್ತಿ ಇರಬೇಕಾದ್ರೆ ಮಾತ್ರ ಮಾಡಬೇಕಾಗುತ್ತೆ. ಅದಕ್ಕೆ ವಿಲ್ಲಿಗೆ ರಿಜಿಸ್ಟ್ರೇಷನ್ ಮಾಡೋದಕ್ಕೆ ಏನಾದರೂ ಇಷ್ಟೇ ಟೈಮ್ ಮಾಡಬೇಕು ಅಂತ ಇರುತ್ತಾ? ಇಲ್ಲ. ಹಳೆ ವಿಲ್ ಕ್ಯಾನ್ಸಲ್ ಮಾಡಿ ಹೊಸ ವಿಲ್ ಮಾಡ್ಬೋದು, ಮತ್ತೆ ಕ್ಯಾನ್ಸಲ್ ಮಾಡಿ ಮಾಡ್ಬೋದು. ಅದಕ್ಕೆ ನೋ ಲಿಮಿಟ್, ಆಯ್ತಾ? 10 ಸರಿ ಬೇಕಾದ್ರೆ ಮಾಡ್ಬೋದು. ನಿಮಗೆ ಯಾವುದೋ ಚೆನ್ನಾಗಿ ನೋಡ್ಕೊತಾ ಇರ್ತಾರೆ, ಆಮೇಲೆ ಚೆನ್ನಾಗಿ ನೋಡ್ಕೊಳಲ್ಲ, ವಿಲ್ ಕ್ಯಾನ್ಸಲ್ ಮಾಡಿ, ಅದರಲ್ಲಿ ಏನೂ ತೊಂದರೆ ಇಲ್ಲ. ಯಾವುದು ಫೈನಲ್ ವಿಲ್ ಇರ್ತದೆ ಅದು ಊರ್ಜಿತ ಆಗುತ್ತೆ. ಈಗ ಒಂದು ರಿಜಿಸ್ಟ್ರೇಷನ್ ಆಗೋದ್ರಿಂದ ಏನೇನು ಬೆನಿಫಿಟ್ಸ್ ಇರ್ತದೆ, ಒಂದು ವಿಲ್ಲನ್ನು ರಿಜಿಸ್ಟ್ರೇಷನ್ ಆಗದೇ ಇರೋದಕ್ಕಿಂತ ರಿಜಿಸ್ಟ್ರೇಷನ್ ಆದರೆ ಏನೇನು ಬೆನಿಫಿಟ್ ಇರುತ್ತೆ. ಇದೇನು ಮಾಡುತ್ತೆ, ಟ್ಯಾಂಪರಿಂಗ್ ಮಾಡೋದು, ಅಂದರೆ ಯಾರು ತಿದ್ದು ಮಾಡೋದು ಅಥವಾ ಕಳೆದು ಹೋಗೋಂಥದ್ದು ಏನೂ ಅವಕಾಶ ಇರೋದಿಲ್ಲ. ಯಾಕಂದರೆ ರಿಜಿಸ್ಟರ್ ಆಗಿರೋದ್ರಿಂದ ನೀವು ಯಾವಾಗ ಬೇಕಾದ್ರೂ ಆ ಕಾಪಿನ ರಿಜಿಸ್ಟ್ರೇಷನ್ ಆಫೀಸಲ್ಲಿ ತೊಗೊಳ್ಬೋದು, ಅದು ಸೇಫಾಗಿರ್ತದೆ, ಆಯ್ತಾ? ಮುಂದೆ ಅದು ಮ್ಯಾನಿಪುಲೇಟ್ ಆಗೋದು, ಅದರಲ್ಲಿ ಏನಾದ್ರು ತಿದ್ದುಪಡಿ ಮಾಡೋದು, ಒಂದೇ ಒಂದು ಲೈನ್ ಸೇರಿಸೋದು, ಒಂದೇ ಒಂದು ಒಂದು 12 ಇರೋ ಕಡೆ 24 ಮಾಡ್ಬೋದು ಅಲ್ವಾ? ಆಮೇಲೆ ಆ ಥರ ಆಗುತ್ತೆ. ಆಮೇಲೆ ಡಿಸ್ಪ್ಯೂಟ್ಸು, ಯಾಕಂದರೆ ನೀವು ರಿಜಿಸ್ಟ್ರೇಷನ್ ಮಾಡಿರೋದ್ರಿಂದ ಅದಕ್ಕೆ ಆದ ಒಂದು ಕರೆಕ್ಟ್ನೆಸ್, ಪ್ರಿಸಂಪ್ಷನ್ ಆಫ್ ಕರೆಕ್ಟ್ನೆಸ್ ಸೆಕ್ಷನ್ 58 ಆಫ್ ರಿಜಿಸ್ಟ್ರೇಷನ್ ಆ್ಯಕ್ಟ್ ಪ್ರಕಾರ ಅಟ್ಯಾಚ್ ಆಗಿರುತ್ತೆ. ಆದ್ದರಿಂದ ಅದಕ್ಕೆ ಒಂದು ಎವಿಡೆಂಟ್ರಿ ವ್ಯಾಲ್ಯೂ ಜಾಸ್ತಿ ಇರ್ತದೆ. ಕೋರ್ಟ್ಗಳು ಮಾನ್ಯ ಮಾಡುತ್ತೆ. ಆಮೇಲೆ ಡಿಸ್ಪ್ಯೂಟನ್ನು ಕಡಿಮೆ ಮಾಡುತ್ತೆ. ಆಮೇಲೆ ಯಾರಾದರೂ ಇದ್ದಾಗ ಇಲ್ಲ, ಯಾರು ವಿಲ್ ಬರೆದಿರ್ತಾರೋ ಅವ್ರ ಕಡೆಯೇ ಪ್ರಾಪರ್ಟಿ ಹೋಗೋಂಥ ಅವಕಾಶ ಜಾಸ್ತಿ ಇರುತ್ತೆ. ಆದ್ದರಿಂದ ರಿಜಿಸ್ಟ್ರೇಷನ್ನು ಬೇಕಾಗುತ್ತೆ. ಕೋರ್ಟಲ್ಲಿ ಕೂಡ ಒಂದು ದೊಡ್ಡ ಸ್ಟ್ರಾಂಗ್ ಎವಿಡೆನ್ಸ್ ಅಂತ ಹೇಳ್ಬಿಟ್ಟು ಇದನ್ನು ಚಾಲೆಂಜ್ ಮಾಡೋದು ತುಂಬ ಕಷ್ಟ. ಒಂದು ರಿಜಿಸ್ಟರ್ಡ್ ಡಾಕ್ಯುಮೆಂಟ್ನ ಚಾಲೆಂಜ್ ಮಾಡೋದಿದೆಯಲ್ಲ, ಅದನ್ನು ತುಂಬ ಕಷ್ಟ. ಆದ್ದರಿಂದ ಏನಾಗುತ್ತೆ, ಪಾಸಿಬಿಲಿಟಿ ಅವ್ರು ಯಾರಿಗೆ ಇಷ್ಟಪಟ್ಟಿರುತ್ತೋ ಅವ್ರಿಗೆ ಆಸ್ತಿ ಹೋಗೋದು ಅವಕಾಶಗಳು ಜಾಸ್ತಿ, 100ಕ್ಕೆ 99%. ಇಲ್ಲ ಭಾಳ 1-2% ಆಸ್ತಿಗಳು ಹೋಗದೆ ಇರಬಹುದು. ಆಮೇಲೆ ನಿಮಗೆ ಸತ್ತ ನಂತರ ಅದನ್ನು ಎಕ್ಸಿಕ್ಯೂಟ್ ಮಾಡೋವಂಥದ್ದು, ಅದನ್ನಂದರೆ ಬೇರೆ ಯಾರಿಗೆ ಬರೆದಿರ್ತೀರ ಅವರು ಖಾತಾ ಮಾಡಿಸ್ಕೊಳ್ಳೋದಕ್ಕೆ ಒಂದು ರಿಜಿಸ್ಟರ್ಡ್ ವಿಲ್ ಕೊಟ್ಟರೆ ಅದನ್ನು ಯಾರು ಕಂದಾಯದವರು ಡಿಸ್ಪ್ಯೂಟ್ ಮಾಡೋದಿಲ್ಲ. ಹಂಗಾಗ್ಬಿಟ್ಟು ಬೇಗ ಆಗುತ್ತೆ. ಅದರಿಂದ ಅಲ್ಲಿ ಏನಾಗುತ್ತೆ, ಮುಂದೆ ಏನು ತೊಂದರೆ ಮಾಡಿಸ್ಕೊಳ್ಳೋದು, ಖಾತೆ ಮಾಡಿಸ್ಕೊಳ್ಳೋದು, ಮಾರೋ ಅಂಥದ್ದು ಏನೇ ಇರಲಿ ಲೋನ್ ತೊಗೊಳ್ಳೋವಂಥದ್ದಕ್ಕೆ ತೊಂದರೆ ಆಗೋದಿಲ್ಲ. ಒಂದು ರಿಜಿಸ್ಟರ್ಡ್ ವಿಲ್ಗೆ ಅದರದ್ದೇ ಅದು ವ್ಯಾಲ್ಯೂ ಇರುತ್ತೆ. ಆದ್ದರಿಂದ ನಾವು ರಿಜಿಸ್ಟ್ರೇಷನ್ ಆಫ್ ವಿಲ್ ಭಾಳ ಅವಶ್ಯಕತೆ ಅಂತ ಹೇಳಿ ಇದರಲ್ಲಿ ನನ್ನ ಅಭಿಪ್ರಾಯ ಪಡ್ತಾ ಇದ್ದೀನಿ. ಯಾವುದಾರು ಇದ್ದಾಗ ನೀವು ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ. ಇದಾದಮೇಲೆ ಕೆಲವು ಟೈಮು ಪ್ರೊಬೇಟ್ ಮಾಡಿಸ್ಕೊಳ್ಬೇಕಾಗ್ತದೆ. ಪ್ರೊಬೇಟ್ ಮಾಡಿಸ್ಕೊಳೋದು ಅಂತಂದರೆ ಅದನ್ನು ಅಥೆಂಟಿಕೇಟ್ ಮಾಡಿಸೋಂಥದ್ದು. ಆಮೇಲೆ ಅದನ್ನು ನೀವು ಕೋರ್ಟ್ ಥ್ರೂನೇ ಮಾಡಿಸ್ಕೊಳ್ಬೇಕಾಗ್ತದೆ. ಅದು ರಿಜಿಸ್ಟರ್ಡ್ ವಿಲ್ಗೆ ಈಸಿ ಸ್ವಲ್ಪ ಮಾಡಿಸ್ಕೊಳ್ಳೋವಂಥದ್ದು.
ಆಮೇಲೆ ಇದು ಮೇಯ್ನ್ ಏನಾಗುತ್ತೆ, ಒಂದು ವಿಲ್ ಬರೆಯೋದು ಒಂದು ಆಸ್ತಿನ ಯಾರಿಗೆ ಹೋಗಬೇಕು ಅಂತ ಹೇಳಿ ಅವನ ಮನಸ್ಸಲ್ಲಿರುತ್ತೆ. ಒಬ್ಬ ಆಸ್ತಿ ಕಷ್ಟಪಟ್ಟು ದುಡಿದಿರೋದಂಥದ್ದು, ಆ ಒಂದು ಇಂಟೆನ್ಷನ್ನು ಫುಲ್ಫಿಲ್ ಆಗುತ್ತೆ, ಯಾರಿಗೆ ಹೋಗ್ಬೇಕೋ ಅವ್ರಿಗಾಗುತ್ತೆ. ಆಮೇಲೆ ಜೀವಿತ ಕಾಲದಲ್ಲಿ ಆತನಿಗೆ ಒಂದು ನೆಮ್ಮದಿ ಸಿಗ್ತದೆ. ನಾನಿಲ್ಲ ವಿಲ್ ಮಾಡಿದ್ದೀನಿ, ಅದು ಅವ್ರಿಗೆ ಹೋಗುತ್ತೆ ಅನ್ನೋದೊಂದು ನೆಮ್ಮದಿ ಸಿಗುತ್ತೆ. ಆದ್ದರಿಂದ ವಿಲ್ಲನ್ನು ರಿಜಿಸ್ಟರ್ ಮಾಡಿಸ್ಕೊಳ್ಳೋದು ಭಾಳ ಒಳ್ಳೆಯದು. ಈ ಮೇಲ್ಕಂಡ ಅಂಶಗಳು ಏನಿದ್ದಾವೆ ಎಲ್ಲ ಕಾನೂನು ಪ್ರಕಾರವಾಗಿ ನಾನು ಈ ಒಂದು ವಿಡಿಯೋದಲ್ಲಿ ಹೇಳಿದ್ದೀನಿ. ನಿಮಗೆ ಇನ್ನು ಹೆಚ್ಚಿನದಾಗಿ ಏನಾರು ಮಾಹಿತಿ ಬೇಕಿದ್ದರೆ ನಿಮ್ಮ ಸ್ಥಳೀಯ ವಕೀಲರನ್ನ ನೀವು ಭೇಟಿ ಮಾಡ್ಬೋದು. ಭೇಟಿ ಮಾಡಿ ಹೆಚ್ಚಿನ ಮಾಹಿತಿ ಇದ್ದರೆ ತಿಳ್ಕೊಳ್ಳಿ. ಒಂದು ವಿಲ್ ಕರೆಕ್ಟಾಗಿ ಮಾಡಿಕೊಂಡ್ರೆ ನಿಮಗೆ 1-2 ಕೇಸನ್ನು ಅವಾಯ್ಡ್ ಮಾಡಿದಷ್ಟು ನಿಮ್ಗೆ ಅವಕಾಶ ಸಿಗುತ್ತೆ, ಅವಾಯ್ಡ್ ಮಾಡೋದಕ್ಕೆ ಅವಕಾಶ ಸಿಗುತ್ತೆ. ಆದ್ದರಿಂದ ಸೂಕ್ತ ರೀತಿಯಲ್ಲಿ ವಿಲ್ಲನ್ನು ಬರೆಸ್ಕೊಳ್ಳಿ, ರಿಜಿಸ್ಟರ್ ಮಾಡಿಸ್ಕೊಳ್ಳಿ ಅಂತ ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ.